ಲೋಕಸಭೆ ಚುನಾವಣೆಗಾಗಿ ರಾಜಕೀಯ ಪಕ್ಷದವರು ಭರ್ಜರಿಯಾಗಿ ತಯಾರಿಯನ್ನು ನಡೆಸಿಕೊಳ್ತಾ ಇದ್ದಾರೆ. ಇತ್ತ ಅಥಣಿಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಜನರು ಮತವನ್ನ ಬಹಿಷ್ಕರಿಸಿದ್ದಾರೆ. ಅಥಣಿ ಹುಲಗಬಾವಿ ಗ್ರಾಮಸ್ಥರು ಮತ ಬಹಿಷ್ಕಾರ ಮಾಡಿದ್ದಾರೆ. ನೆರೆ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಶಾಸಕರು ಕೂಡ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಅಂತ ಹೇಳಿದ್ರೆ, ನಮಗೆ ನೀಡಬೇಕಾದಂಥ ಸೌಲಭ್ಯಗಳನ್ನು ನೀಡಿಲ್ಲ, ನೆರೆ ಸಂತ್ರಸ್ತರಿಗೆ ನ್ಯಾಯ ನೀಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ನೆರೆ ಬಂದು ಅದಾದ ಬಳಿಕ ಬರ ಬಂತು, ಆದರೂ ಅವರಿಗೆ ಇನ್ನು ಪರಿಹಾರ ಕೊಡಿಸುವಂಥ ಕೆಲಸವನ್ನು ಆ ಭಾಗದ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ. 2019 ಕೃಷ್ಣಾ ನದಿ ಪ್ರವಾಹದಲ್ಲಿ ನೆರೆ ಸಂತ್ರಸ್ತರಿಗೆ ಪರಿಹಾರ ಕೊಡುವಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಬಿಡುಗಡೆಯಾದಂಥ ಪರಿಹಾರ ಎಲ್ಲಿ ಹೋಯಿತು? ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಹಾಗೆಯೇ ಆ ಸಂದರ್ಭದಲ್ಲಿ 1200 ಮನೆಗಳು ಸಂಪೂರ್ಣವಾಗಿ ನಾಶ ಆಗಿತ್ತು. 2019 ಪ್ರವಾಹದ ಸಂದರ್ಭದಲ್ಲಿ 1200 ಮನೆಗಳು ಸಂಪೂರ್ಣವಾಗಿ ನಾಶ ಆಗಿತ್ತು. ಇದುವರೆಗೂ ಕೂಡ ಅಲ್ಲಿ ಅವರಿಗೆ ಪರಿಹಾರವನ್ನು ನೀಡುವಂಥ ಕೆಲಸವನ್ನು ಆ ಭಾಗದ ಜನಪ್ರತಿನಿಧಿಗಳು ಮಾಡಿಲ್ಲ ಅಂತೇಳಿ ಹುಲಗಬಾಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೆರೆ ಸಂತ್ರಸ್ತರ ಮನವಿಯನ್ನ ಅಧಿಕಾರಿಗಳು ಆಲಿಸ್ತಾ ಇಲ್ಲ, ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ. ಶಾಸಕರು ಕೂಡ ಇದರ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ, ಕ್ಷೇತ್ರಕ್ಕೆ ಅನುದಾನವನ್ನು ತರ್ತಾ ಇಲ್ಲ ಅಂತೇಳಿ ಮತದಾರರು ಆಕ್ರೋಶವನ್ನು ವ್ಯಕ್ತಪಡಿಸಿ ಮತದಾನ ಬಹಿಷ್ಕಾರದ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚುನಾವಣೆ ಹತ್ತಿರ ಬರ್ತಾ ಇದೆ. ಭ್ರಷ್ಟ ಸರ್ಕಾರಕ್ಕೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ABC ಕ್ಯಾಟಗರಿ ಅಂತ ಹೇಳಿ ಗೌರ್ಮೆಂಟ್ದವ್ರು ಅದನ್ನು ಎಂಟ್ರಿ ಮಾಡ್ಕೊಂಡ್ರು. ಎಂಟ್ರಿ ಮಾಡಿದ ಪ್ರಕಾರ ನಮ್ಮ ಹುಲಗಬಾಳಿ ಗ್ರಾಮದೊಳಗೆ ಸಾಕಷ್ಟು ಮನೆಗಳನ್ನ ಡಿಲೀಟ್ ಮಾಡಿದರು. ಕಾರಣಗಳೆಲ್ಲದ ಕೆಲವೊಂದಿಷ್ಟು ಮನೆಗಳಿಗೆ ಪರಿಹಾರ ನೀಡ್ಯಾರು, ಇನ್ನು ಕೆಲವೊಂದಿಷ್ಟು ಮನೆಗಳಿಗೆ ಪರಿಹಾರ ನೀಡದೆ ವಿಳಂಬ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಸಂಬಂಧಿಸಿರ್ತಕ್ಕಂತಹ ರಾಜಕಾರಣಿಗಳು ಸಹಿತ ಇದರೊಳಗೆ ಕೈವಾಡವನ್ನು ಮಾಡಿದ್ದಾರೆ. ಹೀಗಾಗಿ ಹುಲಗಬಾಳಿ ಗ್ರಾಮದ ಸಂತ್ರಸ್ತರಿಗೆ ಭಾರಿ ಅನ್ಯಾಯ ಆಗಿದೆ. ಅದೇ ರೀತಿ ABC ಕ್ಯಾಟಗರಿ ಏನು ಮಾಡಿದರು, C ಕ್ಯಾಟಗರಿ ಒಳಗೆ ಪೇಮೆಂಟ್ ಮಾಡ್ತಕ್ಕಂಥ ಸಂದರ್ಭದೊಳಗೆ ಸಾಕಷ್ಟು ಮಂದಿ ನಾನು ಫೋಟೋ ಮಿಸ್ ಮ್ಯಾಚಿ ನಾಟ್ ಓಕೆ ತಂದು ಹೇಳಿ ಗುರುತಿಸಿದ್ರು. ಕಾರಣ ಕೇಳಕ್ಕೆ ಹೋದ್ರೆ ಅವ ಪರಿಹಾರದೊಳಗೆ ಕೊಂಡಂಗಿಲ್ಲ, ಅವ ಶಿಫ್ಟಿಂಗ್ ಜಾಗ ಬಿಟ್ಟು ಪರಿಹಾರ ಕೃಷ್ಣಾ ನದಿ ಬಿಟ್ಟು ಬೇರೆ ಕಡೆ ಅದಾವತ್ತ ತೋರಿಸ್ತಾರೋ. ಸ್ವತಃ ಅಧಿಕಾರಿಗಳ ಬಂದು ಖುದ್ದು ನಿಂತು ನೋಡಲಿ, ಹೊಳೆ ದಂಡಾಗಿದ್ದರೆ ಪರಿಹಾರ ಕೊಡಲಿ, ಇಲ್ಲ ಥರ ಬೇಡ. ಅದರ ಜೊತೆಗೆ ನಮ್ಮೂರ ಸಂಪೂರ್ಣ ಮುಳುಗಡೆ ಆಗಿರೋದರಿಂದ ಶಾಶ್ವತವಾಗಿರ್ತಕ್ಕಂಥ ಪುನರ್ವಸತಿಯನ್ನು ಸಾಕಷ್ಟು ನಾವು ಬೇಡಿಕೆ ಇಟ್ಟಿದ್ದೆವು ಸರ್ಕಾರದ ಮುಂದೆ. ಆದರೆ ಇಷ್ಟು ದಿವಸ ಆದರೂ ಇನ್ನೂ ಪುನರ್ವಸತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.